अग्निनेत्राय घोरसंहारः सकललोकाय सर्वभूताय सत्यसाक्षात्करः ॐ शिवोऽहम् ॐ शिवोऽहम् रुद्रनामं भजेऽहम् हर 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 महादेव। ॐ नमः सोमाय च रुद्राय च नमस्ताम्राय च अरुणाय च नमः शृङ्गाय च पशुपतये च नमः उग्राय च भीमाय च नमो अग्रे वधाय च धूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्काराय नमः शम्भवे च मयोभवे च नमः शङ्कराय च मयस्कराय च नमः शिवाय च शिवधराय च। अंड ब्रह्मांड कोटि अखिल परिपालना पूरणा जगत्कारणा सत्यदेव देव प्रिया वेद वेदार्थ सारा यज्ञ यज्ञोमया निश्चला दुष्ट निग्रह सप्तलोक संरक्षणा सोम सूर्य अग्निलोचना श्वेत ऋषभ वाहना शूलपाणि भुजंग भूषणा सुहस्त नमः। ॐ शिवोऽहम् ॐ शिवोऽहम् रुद्ररूपं भजेऽहम् भजेऽहम्। ॐ शिवोऽहम् ॐ शिवोऽहम् रुद्रनामं भजेऽहम् भजेऽहम्। त्रिकाल नेत्र त्रिनेत्र शूल त्रिशूलगात्रम् सत्यप्रभाव दिव्य प्रकाश मंत्र स्वरूप मात्रम् निष्प्रपंचादि निष्कलंकोऽहं निज पूर्ण बोधहम् प्रत्यगात्माहं नित्य ब्रह्मोऽहं स्वप्रकाशोऽहं हम सच्चित् प्रमाणम् ॐ मूल प्रमेयम् ॐ अयं ब्रह्मास्मि ॐ अहं ब्रह्मास्मि ॐ सहस्रगण्ड शब्द विहरति शिवडमरुगनाद विहरति ॐ शिवोऽहम् अग्निनेत्राय घोरसंहारः सकललोकाय सर्वभूताय सत्यसाक्षात्करः ಎಸ್ ವೀಕ್ಷಕರೇ, ಶಿವರಾತ್ರಿಯ ಸಂಭ್ರಮ ನಾಡಿನಾದ್ಯಂತ ಮನೆ ಮಾಡಿದೆ. ಇನ್ನು ರಾಜ್ಯದೆಲ್ಲೆಡೆ ಶಿವರಾತ್ರಿಯನ್ನ ಯಾವ ರೀತಿ ಆಚರಿಸ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಂದು ಎಲ್ಲೆಲ್ಲೂ ಶಿವನ ನಾಮಸ್ಮರಣೆ. ಈ ಹಿನ್ನೆಲೆಯಲ್ಲಿ HAL ವಿಮಾನ ನಿಲ್ದಾಣದಲ್ಲಿರೋ ಬೃಹತ್ ಶಿವನ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಬೆಳಗ್ಗೆಯಿಂದಲೇ ಶಿವನಿಗೆ ಪ್ರತಿ 2 ಗಂಟೆಗೊಮ್ಮೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಈ ದೇವಸ್ಥಾನಕ್ಕೆ 20 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಹಾಯಜ್ಞ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು.
ಹೀಗಾಗಿ ದೇವಾಲಯ ಆವರಣದಲ್ಲೇ 6 ಅಡಿಯ ಯಜ್ಞಕುಂಡವನ್ನು ನಿರ್ಮಿಸಿ ತುಪ್ಪ, ಪೂರ್ಣಾಹುತಿ ಬಟ್ಟೆ, ಅಮೃತ ಬಳ್ಳಿ ಇತ್ಯಾದಿ ಸಾಮಗ್ರಿಗಳನ್ನು ಭಕ್ತರೇ ನೇರವಾಗಿ ಸಮರ್ಪಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈ ನಮ್ಮ ಶಿವ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದಿನ ನಾವು 24 ಗಂಟೆಗಳಲ್ಲಿ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಈ ಪೂಜೆಗಳಲ್ಲಿ ಏನಂದ್ರೆ ಪ್ರತಿ 2 ಗಂಟೆಗೆ ಮುಂಜಾನೆ 6 ಗಂಟೆಯಿಂದ ಆರಂಭಿಸಿ ಪ್ರತಿ 2 ಗಂಟೆಗೆ ಒಂದು ಬಾರಿ ವಿಶೇಷವಾದ ಆರತಿ, ಪಂಚಾಮೃತ ಅಭಿಷೇಕ ಸಹಿತ ಆರತಿ ಆಗುತ್ತೆ. ಹಾಗೇನೆ ಈ ದಿನದ ಬಹಳ ವಿಶೇಷ ಎಲ್ಲ ಭಕ್ತಾದಿಗಳು ತಿಳ್ಕೊಳ್ಬೇಕಂದ್ರೆ ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದೀವಿ. ಮಹಾಯಜ್ಞ ಅಂದ್ರೆ 24 ಗಂಟೆ ಮಹಾಮೃತ್ಯುಂಜಯ ಅವನಿಂದ ಆಹುತಿಯಿಂದ ಅಮೃತ ಬಳ್ಳಿ ಪ್ರತಿಯೊಂದು ವಸ್ತುಗಳಿಂದ ಅವತ್ತು ಹವನ ಆಗುತ್ತೆ. ಅಂದ್ರೆ 24 ಗಂಟೆಗಳು ಸಂಪೂರ್ಣ ಹವನ ನಡೆಯುತ್ತೆ. ಈ ಹವನದಲ್ಲಿ ಪ್ರತಿಯೊಬ್ಬರು ಬಂದು ಭಾಗವಹಿಸುವಂತ ಹವನ, ಬಹಳ ವಿಶೇಷವಾದ ಹವನ. ಇನ್ನು ಹನುಮಂತನಗರ ಶ್ರೀ ಶೇಷ ಮಹಾಬಲಮುರಿ ಗಣಪತಿ ದೇವಸ್ಥಾನ ಶಿವರಾತ್ರಿಯ ಅಂಗವಾಗಿ ಅಮರನಾಥ ದೇವಾಲಯವಾಗಿ ಮಾರ್ಪಟ್ಟಿತ್ತು. ಅಮರನಾಥ ದೇವಾಲಯದಲ್ಲಿರುವ ಗುಹೆಗಳ ರೀತಿಯೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸಿ ವಿಶಿಷ್ಟ ರೀತಿಯಲ್ಲಿ ಶೃಂಗರಿಸಲಾಗಿತ್ತು. ಎಲ್ಲ ಭಕ್ತಾದಿಗಳು ಶಿವಲಿಂಗನಿಗೆ ಮುಕ್ತವಾಗಿ ಕ್ಷೀರಾಭಿಷೇಕ ಮಾಡಿದ್ರು. ಸದಾ ಒಂದು ವೈಶಿಷ್ಟ್ಯಕ್ಕೆ ಕಾರಣ ಆಗಿದೆ. ಪ್ರತಿ ಹಬ್ಬಗಳಲ್ಲೂ ಒಂದು ವಿಶೇಷ ರೀತಿಯಾದ ಅಲಂಕಾರವನ್ನ ಇಲ್ಲಿ ಮಾಡಿರ್ತಾರೆ. ಆದ್ರಿಂದ ಬೆಂಗಳೂರಿನ ಎಲ್ಲಾ ಭಾಗಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ನಮ್ಮ ಪೂಜೆಯನ್ನ ಸಲ್ಲಿಸಿ ತನ್ನ ಅಭಿಷ್ಟಗಳನ್ನ ನೆರವೇರಿಸಿಕೊಳ್ತಾರೆ. ಇತ್ತ ನಗರದ ಗವಿಗಂಗಾಧರೇಶ್ವರ ದೇವಾಲಯ ಸಾವಿರಾರು ಭಕ್ತರಿಂದ ತುಂಬಿ ಹೋಗಿತ್ತು. ಮುಂಚಾನೆಯಿಂದಲೇ ಲಕ್ಷಾಂತರ ಭಕ್ತರು ಗವಿಗಂಗಾಧರೇಶ್ವರನ ದರ್ಶನವನ್ನು ಪಡೆದರು. ಹಾಲು, ಮೊಸರು ಹಾಗೂ ತುಪ್ಪದಿಂದ ಶಿವನಿಗೆ ಅಭಿಷೇಕ ಸಲ್ಲಿಸಿದ್ರು. ಮುಂಜಾನೆ ಸೂರ್ಯೋದಯ ಸಮಯದಿಂದ ಪ್ರಾರಂಭವಾದ ಪೂಜೆ ರಾತ್ರಿಯವರೆಗೂ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಇದು ಸೂರ್ಯೋದಯದವರೆಗೂ ಇವತ್ತು ಬೆಳಗ್ಗೆ ಏನು ಸೂರ್ಯೋದಯ ಆಗಿದೆ, ತಿರ್ಗಾ ನಾಳೆ ಬೆಳಗ್ಗೆ ಏನು ಸೂರ್ಯೋದಯ ಆಗುತ್ತೆ ಅದುವರೆಗೂ ಏನು ನಡೆಯುತ್ತೆ ವಿಶೇಷವಾದ ಪೂಜೆ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು. ಅಲಂಕಾರ ಎಷ್ಟು ವಿಷ್ಣುವಿಗೆ ಮಾಡ್ತೀವಿ ಅಷ್ಟು ವಿಶೇಷವಾಗಿರುತ್ತೆ. ಶಿವನಿಗೆ ಎಷ್ಟು ಅಭಿಷೇಕ ಮಾಡ್ತಾ ಇರ್ತೀವಿ ಅಷ್ಟು ಮುದ್ದಾಗಿರ್ತಾರೆ. ಆ ಶಿವಲಿಂಗದ ಮೇಲೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ನಿಂಬೆಹಣ್ಣು, ಎಳೆನೀರು ನವವಿಧವಾದ ದ್ರವ್ಯಗಳಿಂದ ಸ್ವಾಮಿಗೆ ಅಭಿಷೇಕ ಮಾಡಿ ಅದನ್ನು ದರ್ಶನ ಮಾಡೋದು ಬಹಳ ವಿಶೇಷವಾದ ದಿನ. ಒಟ್ನಲ್ಲಿ ಶಿವರಾತ್ರಿಯ ಪ್ರಯುಕ್ತ ನಗರದ ಹಲವು ದೇವಾಲಯಗಳು ವಿಭಿನ್ನ ರೀತಿಯಲ್ಲಿ ಶೃಂಗರಿಸಲ್ಪಟ್ಟರೆ ಭಕ್ತರು ಕೂಡ ಮುಂಜಾನೆಯಿಂದಲೇ ಭಕ್ತಿ ಭಾವದಿಂದ ದೇವಾಲಯಗಳಿಗೆ ತೆರಳಿ ಮುಕ್ಕಣ್ಣನಿಗೆ ವಿಶೇಷ ಪೂಜೆ, ಅಭಿಷೇಕವನ್ನ ಸಲ್ಲಿಸಿ ಪುನೀತರಾದರು. ಗೋವಿಂದ್ ಜೊತೆ ರಘು ಆರ್, ರಾಜ್ ನ್ಯೂಸ್, ಬೆಂಗಳೂರು. ವೀಕ್ಷಕರೇ, ಶಿವಸ್ಮರಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮ ಜೊತೆ 3 ಜನ ಅತಿಥಿಗಳು ಆಡ್ ಆಗಿದ್ದಾರೆ. ಮೊದಲನೇದಾಗಿ ಹರ ನಾಗರಾಜಾಚಾರ್ಯರು, ಅಧ್ಯಕ್ಷರು ಶ್ರೀ ಹರಿದಾಸ ಸಂಘದವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆ ಇದ್ದಾರೆ ರಾಯಚೂರು ಶೇಷಗಿರಿದಾಸ್ ರವರು, ಕರ್ನಾಟಕದ ಖ್ಯಾತ ಹರಿನಾಮ ಗಾಯಕರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಮಧುಸೂದನ್ ಅವರು ನಮ್ಮ ಜೊತೆ ಇದ್ದಾರೆ, ತಬಲಾ ವಾದಕರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾಗರಾಜಾಚಾರ್ಯರು, ನೀವು ಹೇಳಿ, ಶಿವರಾತ್ರಿ ಅಂದ್ರೆ ಏನು, ಯಾಕೆ ಈ ಒಂದು ಆಚರಣೆ ಬಂತು ಅಂತ ತಿಳಿಸ್ಕೊಡ್ತೀರಾ? ಶಿವರಾತ್ರಿ ಬಹಳ ವಿಶೇಷವಾಗಿ ಅನೇಕ ಕಥೆಗಳಲ್ಲಿ ಒಂದು ಪ್ರಮುಖವಾದಂಥ ಕಥೆ ಅಂದರೆ ಸಮುದ್ರ ಮಥನ ಆಗ್ತಾ ಇದೆ. ಸಾಕ್ಷಾತ್ ನಾರಾಯಣನೇ ಇಂದ್ರಾದಿ ದೇವತೆಗಳಿಗೆ ಸಮುದ್ರ ಮಥನ ಮಾಡಿದಾಗ ನಿಮಗೆ ಅಮೃತ ಪ್ರಾಪ್ತಿಯಾಗುತ್ತೆ. ಆ ಅಮೃತದಿಂದ ನಿಮ್ಮ ಶಕ್ತಿ ವೃದ್ಧಿ ಆಗುತ್ತೆ. ಯಾಕೆಂದರೆ ಬಲಹೀನರಾಗಿಬಿಟ್ಟಿದ್ದಾರೆ.
ಭೋಗದಿಂದ, ಬಹಳ ಮುಖ್ಯವಾಗಿ ಅವರೆಲ್ಲ ಭೋಗದಿಂದ ಬಲಹೀನವಾಗಿ ಬಿಟ್ಟಿದ್ದಾರೆ. ಅದರಿಂದ ಆ ಶಕ್ತಿನೂ ಮತ್ತೆ ಗಳಿಸಬೇಕಾದ್ರೆ ಅಮೃತವನ್ನು ಪಡಿಬೇಕು. ಅಮೃತವನ್ನು ಪಡಿಬೇಕಾದ್ರೆ ಸಮುದ್ರ ಮಥನ ಆಗಬೇಕು. ಹೀಗೆ ದೇವತೆಗಳಿಗೆ ಮಾತ್ರ ಈ ಶಕ್ತಿ ಸಾಲದು, ರಾಕ್ಷಸರನ್ನು ಅಂದರೆ ಅಸುರರನ್ನು ಸೇರಿಕೊಂಡು ನೀವು ಸಮುದ್ರ ಮಥನ ಮಾಡಿ ಅಂಥೇಳಿ ಭಗವಂತನ ಆಜ್ಞೆಯಂತೆ ಸಮುದ್ರ ಮಥನ ನಡೆಯುತ್ತೆ. ಸಮುದ್ರ ಮಥನ ಆಗುವಾಗ ಎಲ್ಲರದ್ದು ನಿರೀಕ್ಷೆ ಅಮೃತ ಬರುತ್ತೆ, ಅಮೃತ ಬರುತ್ತೆ, ಅಮೃತ ಬರುತ್ತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅನೇಕ ವಸ್ತುಗಳು ಕೂಡ ಲಭ್ಯ ಆಗುತ್ತೆ. ಹಲಾಹಲ ವಿಷ ಪ್ರಕಟ ಆಗಿಬಿಡುತ್ತೆ. ಕಾರ್ಕೋಟಕ ವಿಷ ಅಂತಂದರೆ ನಾವು ನೀವು ತಿಳಿದಂಥ ಸಾಮಾನ್ಯವಾದಂಥ ಪಾಯ್ಸನ್ ಅಲ್ಲ. ಇಟ್ ವಾಸ್ ಬಾಯ್ಲಿಂಗ್, ಕುದೀತಿರುತ್ತೆ. ಅದರ ಒಂದು ವೇಪರ್ ಏನಿದೆ, ಆವಿ ಏನಿದೆ, ಅದು ಗಾಳಿಯಲ್ಲಿ ಸೇರಿಕೊಂಡು ಶಕ್ತಿಗಳೆಲ್ಲ ಜೀವರಾಶಿಗಳೆಲ್ಲ ನಶಿಸಿ ಹೋಗ್ತಾ ಇರುತ್ತೆ. ಎಲ್ಲ ದಂಗಾಗ್ಬಿಡುತ್ತಾರೆ. ಏನು ಹಾಲಾಲ ವಿಷಯ ಈ ಥರ ಇದೆ, ಯಾರು ಯಾವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಾಕ್ಷಾತ್ ಪರಮೇಶ್ವರ ಹಲಾಹಲ ವಿಷವನ್ನು ಪಾನ ಮಾಡದಂಥ ಕಥೆಯನ್ನು ನಾವು ಕೇಳ್ತೀವಿ. ಹಾಲಾಹಲ ವಿಷವನ್ನು ಲೋಕ ಕಲ್ಯಾಣಾರ್ಥ, ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಹಾಲಾಹಲ ವಿಷವನ್ನು ರುದ್ರದೇವರು ಪಾನ ಮಾಡಿಬಿಡ್ತಾರೆ. ಆ ಪಾನ ಮಾಡಿದಾಗ ನೀಲಕಂಠವಾಗಿಬಿಡುತ್ತೆ. ದೇವತೆಗಳಿಗೆಲ್ಲ ನೋಡ್ತಾರೆ, ವಿಷ ಏನೋ ಪಾನ ಮಾಡಿದ್ದಾಯಿತು, ನೀಲಕಂಠ ಆಗಿಬಿಟ್ನಲ್ಲ, ಇನ್ನು ಇವನ ಸ್ಥಿತಿಗೆ ಏನಾಗುತ್ತೋ ಚಿಂತನೆ. ಹಾಗೆ ರುದ್ರದೇವರಿಗೆ ಆ ಶಕ್ತಿ ಇದ್ದರೂ ಕೂಡ ದೇವತೆಗಳಿಗೆ ಆ ಭಾವನೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಅಂತಂದರೆ, ಯಾರು ಪಾಯ್ಸನ್ ತೊಗೊಂಡ್ಬಿಟ್ರೆ ಮೊದಲನೇದು ಅವನಿಗೆ ಟ್ರೀಟ್ಮೆಂಟ್ ಏನು ಅಂದರೆ ಅವ್ನು ನಿದ್ರೆ ಮಾಡದೇ ಇರೋ ಥರ ನೋಡ್ಕೋಬೇಕು, ಎಚ್ಚರವಾಗಿರಬೇಕು ಅವನು. ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ಹಾವು ಕಡಿದು ಬಿಟ್ಟರೆ ಕನಿಷ್ಠ 24 ಗಂಟೆ ಎಚ್ಚರಿಸಿರ್ತಾನೆ, ಮಲಗಕ್ಕೆ ಬಿಡಲ್ಲ. ಯಾಕೆಂದರೆ ಆ ವಿಷ ಕಣಕಣದಲ್ಲೂ ಸೇರ್ಕೊಂಡು ಬಿಡುತ್ತೆ. ಅವನನ್ನು ಜಾಗೃತ ಅವಸ್ಥೆಗೆ ಇಡಬೇಕು. ಅವನು ಜಾಗೃತವಾಗಿರ್ಬೇಕಾದ್ರೆ ಇವರು ಜಾಗೃತವಾಗಿರಬೇಕು. ಹಾಗಾಗಿ ದೇವತೆಗಳು ಇಡೀ ರಾತ್ರಿ ಆ ಶಿವನಿಗೋಸ್ಕರ ಜಾಗೃತವಾಗಿದ್ದರು ಅಂತ ಒಂದು ಉಲ್ಲೇಖ ಇದೆ. ಅದು ಸಮಜಾಯಿಷಿ ಕೊಡುತ್ತೆ. ಹಾಗಾಗಿ ರುದ್ರನಿಗೆ ನೀಲಕಂಠನಾದ, ಹಲಾಹಲ ವಿಷವನ್ನು ಕುಡ್ದ, ಲೋಕ ಕಲ್ಯಾಣಾರ್ಥವಾಗಿ ಆ ವಿಷವನ್ನು ತಾನು ಪಾನ ಮಾಡಿದ. ಇಂಥ ಮಹಾನ್ ರಾತ್ರಿ ಶಿವರಾತ್ರಿ. ಅವನಿಗಾಗಿ ಇಡೀ ರಾತ್ರಿ ಜಾಗೃತಾವಸ್ಥೆಯಲ್ಲಿರೋದು, ಚಿಂತನೆ ಮಾಡೋದು. ಇಡೀ ವರ್ಷ ನಮ್ಮನ್ನ ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ ರುದ್ರ, ನಮ್ಮನ್ನು ಸರಿದಾರಿಗಿಡ್ತಾನೆ ರುದ್ರ. ಅವನಿಗೋಸ್ಕರ ಒಂದು ದಿವಸ ನಾವು ಎಚ್ಚರಿಕೆ, ಇಡೀ ವರ್ಷ ನಮ್ಮನ್ನು ಕಾಯ್ತಾನೆ, ನಮ್ಮ ಇಡೀ ಜೀವನವನ್ನೇ ರಕ್ಷಣೆ ಮಾಡ್ತಾನೆ ಸ್ವಾಮಿ. ಒಂದು ದಿವಸ ಅವನಿಗೆ, ಯಾಕೆಂದ್ರೆ ನಮಗೆ ನಿದ್ದೆ ಅನ್ನೋದು ಬಹಳ ಅಪ್ಯಾಯಮಾನ. ಯಾರಿಗಾದ್ರು ಏನು ಗೊತ್ತಾಗದೇ ಇರೋ ನಿದ್ದೆ ಮಾಡಿಬಿಡ್ತೀವಿ. ಅದನ್ನೂ ತ್ಯಜಿಸಿ ನಿಂತ್ಕೊಳ್ಳುವಂಥದ್ದೇ ಶಿವರಾತ್ರಿ. ಬಹಳ ವಿಶಿಷ್ಟವಾದಂಥದ್ದು. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅತ್ಯಂತ ಪವಿತ್ರವಾದಂಥ ದಿವಸ. ಇದಕ್ಕೆ ಬೇಕಾದಷ್ಟು ಹಿನ್ನೆಲೆಗಳಿದೆ. ಅನೇಕ ಕಥೆಗಳಲ್ಲಿ ಇದೊಂದು ಬಹಳ ಮುಖ್ಯವಾದ ಹಲಾಹಲ ವಿಷಯವನ್ನು ಪಾನ ಮಾಡಿ ಜಗತ್ತನ್ನು ಉಳಿಸಿದಂಥ ದಿವಸ. ಅದರ ಸ್ಮರಣೆನೇ ಶಿವರಾತ್ರಿ ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡಿ. ಖಂಡಿತ ಈ ಬಗ್ಗೆ ಮತ್ತೆ ಮಾತನಾಡ್ತೀನಿ. ಇನ್ನು ಶೇಷಗಿರಿದಾಸರೇ, ನೀವು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈಗ ಶಿವ ಸ್ಮರಣೆ ಮಾಡೋದಕ್ಕೆ ಯಾವ ಗೀತೆ ಮೂಲಕ ಶಿವನನ್ನ ಸ್ಮರಣೆ ಮಾಡ್ತಿದ್ದೀರಾ? ಹರಿದಾಸರಲ್ಲಿ ಅತ್ಯಂತ ಶ್ರೇಷ್ಠ ದಾಸರು ವಾದಿರಾಜ ಮಹಾಸ್ವಾಮಿಗಳು ಹೈವದನಾಂಕಿತ ನಾಮದಿಂದ ಶಿವನನ್ನ ಕುರಿತಾಗಿ ಅನೇಕ ಕೀರ್ತನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಅಂತಕ್ಕಂಥ ಹಾಡನ್ನು ಹಾಡ್ತಾ ಇದ್ದೇನೆ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸೋ ಮಾಧವನ ತೋರಿಸೋ ಮಾಧವನ ತೋರಿಸೋ ಗುರುಕುಲೋತ್ತುಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಅರ್ಚಿಸಿದವರೀಗ ಭೀಷ್ಟವ ಕೊಡುವ, ಅರ್ಚಿಸಿದವರೀಗ ಭೀಷ್ಟವ ಕೊಡುವ, ಹೆಚ್ಚಿನ ಅಘಗಳ ತರಿದು ಬಿಸುಡುವ, ಹೆಚ್ಚಿನ ಅಘಗಳ ತರಿದು ಬಿಸುಡುವ, ದುಶ್ಚರಿತಗಳೆಲ್ಲ ದೂರದಲ್ಲಿಡುವ, ದುಶ್ಚರಿತಗಳೆಲ್ಲ ದೂರದಲ್ಲಿಡುವ, ನಮ್ಮಚ್ಚೂತಗಲ್ಲದ
ಅಸುರರ ಬಡಿವ ಅಚ್ಯುತಗಲ್ಲದ ಅಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾರನ ಗೆದ್ದ ಮನೋಹರ ಮೂರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಧಾರುಣಿಯೊಳು ತುಂಬಿದೆ ನಿನ್ನ ಕೀರ್ತಿ ಧಾರುಣಿಯೊಳು ತುಂಬಿದೆ ನಿನ್ನ ಕೀರ್ತಿ ಮುರಾರಿಯ ತೋರಿಸು ನಿನಗೆ ಶರಣಾರ್ಥಿ ಮುರಾರಿಯ ತೋರಿಸು ನಿನಗೆ ಶರಣಾರ್ಥಿ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದೀನ ನೆನೆವಂತೆ ಮಾಡೋ ಮುಕ್ಕಣ್ಣ ಅನುದೀನ ನೆನೆವಂತೆ ಮಾಡೋ ಮುಕ್ಕಣ್ಣ ಅನ್ಯ ನಾನಲ್ಲವೋ ಗುರು ಎಂಬೆ ನಿನ್ನ ನಾನಲ್ಲವೋ ಗುರು ಎಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸೋ ಮಾಧವನ ತೋರಿಸೋ ಗುರುಕುಲೋ ತುಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ 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 ಆ ಖಂಡಿತ ಒಂದು ಅದ್ಭುತ ಈ ಕೃತಿಯಲ್ಲಿ 120 ವರ್ಷ ಇದ್ದಂಥವರು ವಾದಿರಾಜರು ಧರ್ಮಸ್ಥಳದ ಮಂಜುನಾಥನ್ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು 500 ವರ್ಷದ ಹಿಂದೆ. ಧವಳ ಗಂಗೆ ಅವರು ಬರೀತಾರೆ, ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ, ಇದೇ ಅವನ ಸಂದೇಶ. ಶಿವನ ಸಂದೇಶ ಯಾರು ಸಾಧುಗಳಿದಾರೋ ಸಂತರಿದಾರೋ ಅವರಿಗೆ ಚಕ್ರವರ್ತಿ, ಅವ್ರನ್ನ ಸದಾಕಾಲ ರಕ್ಷಣೆ ಮಾಡೋದು. ಯಾವಾಗಲೂ ಅದೊಂದು ಶಿವನ ಒಂದು ವಿಶೇಷ ಮಹಿಮೆಯನ್ನು ಅವರು ಉಲ್ಲೇಖ ಮಾಡ್ತಾರೆ. ತುಂಬ ಅದ್ಭುತವಾದಂಥ ಗಾಯನ ಇದು. ಖಂಡಿತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮೆದುರಿಗೆ ಸಾದರಪಡಿಸಿದ್ರಿ. ಅದರ ಜೊತೆಗೆ ಒಂದು ಭಾವಾರ್ಥವನ್ನ ಹೇಳ್ತಾ ಹೋಗೋದಾದ್ರೆ ಈ ಗೀತೆಯ ಭಾವಾರ್ಥ ಹೇಗಿದೆ, ಸಾರಾಂಶ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಧವಳಗಂಗೆ ಅಂತಂದ್ರೆ ವಾದಿರಾಜರ ಸೌಂದಾ ಕ್ಷೇತ್ರ ಏನಿದೆ, ಸೌದೆ ಕ್ಷೇತ್ರ, ಅಲ್ಲಿರುವಂಥ ಪುಷ್ಕರಣಿಗೆ ಧವಳಗಂಗೆ ಅಂತ ಉಲ್ಲೇಖ ಮಾಡ್ತಾರೆ. ವಾದಿರಾಜರು ಯಾಕೆ ಹೇಳ್ತಾರೆ ಅಂದರೆ, ವಾದಿರಾಜರು ಹರಿಯ ಉಪಾಸಕರು, ಹರಿಯ ದರ್ಶನ ನನಗಾಗಬೇಕು. ಹೆಚ್ಚಿನ ಅಂಶ ಪ್ರಾಯಶ ಅವರ ಜೀವನದ ಕಡಕಡೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. 120 ವರ್ಷ ಇದ್ದಂಥವ್ರು, ಕಲಿಯುಗದ ಆಯಸ್ಸು 120 ವರ್ಷ ಅಷ್ಟೇ. ಇನ್ನು ಅವರು ಸಶರೀರವಾಗಿ ಬೃಂದಾವನಸ್ಥರಾದಂಥವ್ರು. ಅವ್ರಿಗೊಂದು ಆಸೆ ಇದೆ, ಏನು ಅಂದರೆ ಭಗವಂತನ ದರ್ಶನ ಮಾಡಬೇಕು ಅಂತ. ಹಯ್ಯರೂಪದಲ್ಲಿ ಭಗವಂತನ ಒಲಿಸ್ಕೊಂಡಿದ್ದರೂ ಕೂಡ ನಿನ್ನನ್ನೇ ಗುರು ಅಂತ ಭಾವಿಸ್ತೀನಿ. ಯಾಕೆಂದರೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರ. ನಮ್ಮ ಮನಸ್ಸು ನಿಯಂತ್ರಣ ಆಗಿರ್ಬೇಕಾದ್ರೆ, ಸರಿದಾರಿಗೆ ಹೋಗಬೇಕಾದ್ರೆ ರುದ್ರನ ಅನುಗ್ರಹ ಆಗಬೇಕು. ಮತ್ತು ಎರಡನೇದು, ರುದ್ರನ ವಿಶೇಷ ಕೊಡುಗೆ ಏನು ಅಂತಂದರೆ, ನಮ್ಮ ಮನಸ್ಸು ಶಿಸ್ತುಬದ್ಧವಾಗಿ ಇಡ್ತಾನೆ. ಅವನು ಸರಿದಾರಿಯಲ್ಲಿ ಹಾಗೆ ಮಾಡ್ತಾನೆ, ವೈರಾಗ್ಯ ಮೂರ್ತಿ. ಅದನ್ನು ಕೆಡಿಸೋನು ಯಾರು ಅಂದರೆ ಮನ್ಮಥ, ಅಕ್ಕಾಮ. ಅದೆಲ್ರಿಗೂ ಗೊತ್ತಿದೆ, ಕಾಮದಿಂದ ಏನೇನು ಚೇಷ್ಟೆಗಳು ನಡೆಯುತ್ತೆ. ಅದಕ್ಕಾಗಿ ಕಾಮನ್ ಸುಟ್ಟ ಪರಮೇಶ್ವರ. ಅದಕ್ಕೋಸ್ಕರ ಪ್ರಾರ್ಥನೆ, ನಿನ್ನೇ ಗುರು ಅಂತೀನಪ್ಪ, ಆ ಭಗವಂತನನ್ನು ದರ್ಶನ ಮಾಡಿಸು ನೀನು. ಸಾಧು ಸಂತರಿಗೆ ಯಾರು, ನೀನೇ ಚಕ್ರವರ್ತಿ, ನೀನು ಬಿಟ್ಟರೆ ಇನ್ಯಾರು ಉಂಟು. ಅದ್ಭುತವಾದಂಥ ಕೃತಿ. ಖಂಡಿತ ಆಚಾರ್ಯರೇ, ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಹಾಗೆ ಬಸವರಾಜ್ ಗುರೂಜಿ, ನೀವು ಹೇಳಿ, ಶಿವನಿಗೆ ಹಲವು ನಾಮಗಳಿದೆ, ಯಾವ್ಯಾವ ರೀತಿಯಾದಂತಹ ಹೆಸರುಗಳು ಬರ್ತಾ ಹೋದು ಶಿವನಿಗೆ ಅಂತ ತಿಳಿಸ್ಕೊಡ್ತೀರಾ? ಶಿವನಿಗೆ ಸಾಕಷ್ಟು ಹೆಸರುಗಳಿದೆ. ಅದರಲ್ಲಿ ಶಂಕರ, ಈಶ್ವರ, ಸಾಕಷ್ಟು. ಶಂಕರ ಅಂತಕ್ಕಂಥದ್ರಲ್ಲಿ ಶಂ ಕರೋ ಇತಿ ಶಂಕರ. ಶಂ ಅಂದರೆ ಮಂಗಳಕರ,
ಶುಭವನ್ನು ಉಂಟು ಮಾಡ್ತಕ್ಕಂಥವನು, ಮನಸ್ಸಿನ ಶಾಂತಿಯನ್ನು ಕೊಡ್ತಕ್ಕಂಥವನು. ಶಂಕರ, ಶೂಲಪಾಣಿ, ಕಟ್ವಾಂಗಿ, ವಿಷ್ಣುವಲ್ಲಭ, ಶಿಪಿವಿಷ್ಟ, ಅಂಬಿಕಾನಾಥ, ಶ್ರೀಕಂಠ, ಭಕ್ತವತ್ಸಲ, ಭವ, ಹರ, ಮಹಾದೇವ, ಸಾಕಷ್ಟು ಹೆಸರುಗಳಿದೆ. ಅದರಲ್ಲಿ ಒಂದು ಹೇಳ್ತಾರೆ, ಹರಿದಾಸರ ಹೇಳೋ ರೀತಿಯಲ್ಲೇ ಹೇಳ್ತಾರೆ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನೋಡಿ, ಈಗ ಒಂದು ಸಣ್ಣ ಗೀತೆ ಈಗ ಹಾಡಿದಂತಹ ಆ ಗೀತೆಯನ್ನು ಕೇಳ್ತಾ ಇದ್ರೆ ನಾವು ಎಲ್ಲೋ ತಲ್ಲೀನರಾಗ್ಬಿಡ್ತೀವಿ. ಭಗವಂತನಿಗೆ ಅರ್ಪಿಸ್ತಕ್ಕಂತಹ ನಾವು ಪದಾರ್ಥಗಳಾಗ್ಬೋದು, ನಾವು ಮಾಡ್ತಕ್ಕಂಥ ಎಲ್ಲ ಶ್ಲೋಕಗಳಾಗ್ಬೋದು, ಎಲ್ಲಕ್ಕಂತ ಮಿಗಿಲಾದಿದ್ದು ಅಂತ ಹೇಳಿದ್ರೆ ಈ ಸಂಕೀರ್ತನೆ. ನೋಡಿ, ಇದು ಹಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಆ ನುಡಿಸ್ತಾ ಇರ್ತಕ್ಕಂಥವ್ರು ಭಾವಪರವಶರಾಗ್ತಾರೆ, ಕೇಳ್ತಾ ಇರ್ತಕ್ಕಂಥವ್ರು ಭಾವಪರವಶರಾಗ್ತಾರೆ. ಈಗ ಮಂತ್ರ ಹೇಳ್ತಾ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಎಡವಬಹುದು, ಆದರೆ ಸಂಕೀರ್ತನೆಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂತಹ ವಿಧಾನ ಇದೆ ನೋಡಿ. ಅದಕ್ಕೆ ಕನಕದಾಸರು, ಪುರಂದರದಾಸರು, ಇಂತಹ ಶ್ರೇಷ್ಠ ದಾಸರುಗಳೆಲ್ಲರೂ ಕೂಡ ಭಗವಂತನ ಸಾನ್ನಿಧ್ಯವನ್ನ ಬೇಗ ಸೇರ್ತಾರೆ. ಹಾಗಾಗಿ ಶಿವನಿಗೆ ಮುಖ್ಯವಾಗಿ ಶಿವ. ಆದರೆ ಶಿವ ಅಂತಕ್ಕಂಥದ್ದು ಎಲ್ಲೂ ಋಗ್ವೇದದಲ್ಲಾಗ್ಲಿ ಯಾವುದೇ ಎಲ್ಲೂ ಇಲ್ಲ. ಆದರೆ ರುದ್ರ ಅಂತಕ್ಕಂಥದ್ದೇ ಹೆಚ್ಚು ಪ್ರಚಲಿತ ಇರ್ತಕ್ಕಂಥದ್ದು. ಅಂದರೆ ಶಿವ ಅಂತಕ್ಕಂಥದ್ದು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನುಡಿಯೋದಕ್ಕೂ ಕೂಡ ತುಂಬ ಸರಾಗವಾಗಿರುತ್ತೆ. ಭಗವಂತನ ಸೇರೋದಕ್ಕೆ ಸಾಕಷ್ಟು ನಾಮಗಳು, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆ ಪದಗಳೇ ಅಷ್ಟು. ಅದಕ್ಕೆ ಹೇಳ್ತಾರೆ, ಒಂದು ಮೃತ್ಯುಂಜಯ ಮಂತ್ರವನ್ನ, ಒಂದು ಮಹಾಮೃತ್ಯುಂಜಯ ಮಂತ್ರವನ್ನ ಬೆಳಗಿನ ಜಾವ ಎದ್ದು ಆ ಮಂತ್ರವನ್ನು ಹೇಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರದಿಂದ ಫಲ ಬೇರೆ, ಆದರೆ ಮಂತ್ರದಿಂದ ದೇಹ ಎಷ್ಟೋ ದಂಡನೆ ಆಗುತ್ತೆ. ಓಂ ತ್ರ್ಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರು ಕಮಯೋ ಬಂಧನಾ ಮೃತ್ಯುರ್ಮುಕ್ಷೀಯ ಮಾಮೃತಾತ್. ಆ ಮಂತ್ರವನ್ನು ಹೇಳ್ಕೊಂಡು ಕೇವಲ ಒಂದು ತೊಟ್ಟು ನೀರು, ನಮ್ಮ ದೇಹಕ್ಕೆ ನೀರು ಬೇಕೇ ಬೇಕು, ಆ ನೀರಲ್ಲಿ ಒಂದು ತೊಟ್ಟನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಬೇಗ ಒಲಿತಾನೆ. ಭಗವಂತ ಒಲಿತಾನೆ ಅಂತಕ್ಕಂಥದ್ರಲ್ಲಿ ನಾವು ತಪ್ಪು ಕಲ್ಪನೆಗಳೇನು, ನನಗೆ ಮನೆ ಆಗಲಿಲ್ಲ, ನನಗೆ ಐಶ್ವರ್ಯ ಇಲ್ಲ, ನನಗೇನೇನೂ ಇಲ್ಲ ಅಂತಕ್ಕಂಥದ್ದು ತಪ್ಪು. ಆದರೆ ನಾವು ಈಗ ಏನು ಎಲ್ಲವನ್ನೂ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟವಾಗ್ಬೋದು, ನಷ್ಟವಾಗ್ಬೋದು, ಸುಖವಾಗ್ಬೋದು, ಇವೆಲ್ಲವೂ ಕೂಡ ಹಿಂದಿನ ಜನ್ಮದ್ದು, ಮುಂದಿನ ಜನ್ಮಕ್ಕೆ. ಹಾಗಾಗಿನೇ ಮಹಾಶಿವರಾತ್ರಿಯ ದಿನ ಸಂಕೀರ್ತನೆಯ ಪಾರಾಯಣ ಜಪತಪಗಳನ್ನು ಯಾಕೆ ಮಾಡಬೇಕು ಅಂದರೆ ಮುಂದಿನ ಮಹಾಶಿವರಾತ್ರಿಯ ತನಕ ನಮಗೆ ಕಂಟಕಗಳು, ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಕಲ್ಲು ಬೀಳುತ್ತೆ, ಒಂದು ವಾಹನ ಬಂದು ನಮಗೆ ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಬಂದು ಏನೋ ಮಾಡ್ತಾರೆ, ಎಲ್ಲೋ ಒಂದು ಸ್ಫೋಟ ಆಗುತ್ತೆ, ನಾವು ಅದಕ್ಕೆ ಕಾರಣೀಭೂತರಲ್ಲ, ಅವ್ರು ನಮ್ಮ ಶತ್ರುಗಳಲ್ಲ. ಇಂತಹ ಮಹಾನ್ ಕಂಟಕಗಳನ್ನು ದೂರ ಮಾಡ್ತಕ್ಕಂಥ ಒಂದು ಏಕೈಕ ಲಯಕಾರಕನಾದಂತಹ ಭಗವಂತನನ್ನ ಈ ರೂಪ, ಈ ಮುಖೇನ ತನ್ನ ಬಂದಂತಹ ಭಾವದಲ್ಲಿ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಯಾವ ಹೆಸರಲ್ಲಿ ಬೇಕಾದರೂ ಕರೀಬೋದು. ಖಂಡಿತ ಗುರುಜಿ, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಇನ್ನು ಆಚಾರ್ಯರ ನೀವು ಹೇಳಿದ್ರಿ ಶಿವರಾತ್ರಿಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಒಂದು ಹಿನ್ನೆಲೆ ಕಥೆಯನ್ನ ಹೇಳಿದ್ರಿ. ಇನ್ನು ಶಿವನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನ ಒಂದು ಹೇಳೋದು ಹೋದ್ರೆ ಯಾವ ವಿಷಯವನ್ನ ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಿವನನ್ನ ಕುರಿತಂತೆ? ಶಿವನನ್ನ ಕುರಿತಂತ ಬಹಳ ವಿಶೇಷವಾದಂಥ ತುಂಬ ಕಥೆಗಳಿದೆ. ಅದರಲ್ಲಿ ಒಂದು ಬಹಳ ಪ್ರಮುಖವಾದ್ದು, ಇದೇ ರೀತಿ ಭೀಷ್ಮಾಚಾರ್ಯರು ಶರಶೆಯ ಮೇಲೆ ಯುಧಿಷ್ಠಿರನಿಗೆ ಈ ಕಥೆ ಹೇಳ್ತಾರೆ, ಮಹಾಭಾರತದಲ್ಲಿ ಬರುತ್ತೆ. ಹಿಂದಿನ ಕಥೆ ಅವರು ಉಲ್ಲೇಖ ಮಾಡ್ತಾರೆ. ಅದರಿಂದ ಇದು ಮಹಾಭಾರತದ್ದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಮಹಾಮೂಲ ಗ್ರಂಥದ್ದದು. ಏನು ಅಂತಂದರೆ, ಹಿಂದೆ ಚಿತ್ರಭಾನು ಅಂತ ರಾಜ ಇರ್ತಾನೆ, ಮಹಾಚಕ್ರವರ್ತಿ ಅಯೋಧ್ಯೆಯಲ್ಲಿ. ಅವನ ಆಸ್ಥಾನಕ್ಕೆ ಅಷ್ಟಾವಕ್ರ ಋಷಿಗಳು ಬರ್ತಾರೆ, ಅಷ್ಟಾವಕ್ರ ಮಹರ್ಷಿ ಬ್ರಹ್ಮರ್ಷಿಗಳು. ಅವ್ರು ಬಂದ ಕೂಡಲೇ ಎಲ್ಲ ಎದ್ದು ನಿಂತ್ಕೊಳ್ತಾರೆ. ನಮ್ಮ ರಾಷ್ಟ್ರದ ವೈಭವನೇ ಹಾಗೆ, ನಮ್ಮಲ್ಲಿ ಸರಳತೆಯನ್ನು ಇಷ್ಟಪಡ್ತೀವಿ, ಅವನಲ್ಲಿರುವಂಥ ಅಂತಃಶಕ್ತಿಗೆ ನಾವು ಮಾನ್ಯತೆ ಮಾಡುವಂಥ ರಾಷ್ಟ್ರ. ಈಸ್ ದ ಪವರ್ ಆಫ್ ಕ್ಯಾರೆಕ್ಟರ್. ಅವನು ಬಂದ ಕೂಡಲೇ ಚಿತ್ರಭಾನು ಎದ್ದು ನಿಂತ್ಕೊಳ್ತಾನೆ, ಕರ್ಕೊಂಡೋಗಿ ಪೀಠದಲ್ಲಿ ಕೂಡಿಸಿ ಅವರ ಪಾದವನ್ನು ತೊಳೆದು ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೊಳ್ತಾನೆ. ಎಂಥ ಪವಿತ್ರವಾದಂಥ ಶಿವರಾತ್ರಿ ದಿವಸ ಬಂದಿದ್ದೀರಿ, ನನಗೆ ಬಹಳ ಆನಂದ ಆಯಿತು ಅಂಥೇಳಿ. ಆಗ ಅಷ್ಟಾವಕ್ರರು ಕೇಳ್ತಾರೆ, ಏನಪ್ಪ ಶಿವರಾತ್ರಿನ ಇಷ್ಟು ಇದಾಗಿ ಉಪಾಸನೆ ಮಾಡ್ತೀಯ ನೀನು? ಅವನು ಹೇಳ್ತಾನೆ, ನೆನ್ನೆ ಸಂಜೆಯಿಂದ ನಿರಾಹಾರದಲ್ಲಿದ್ದೀನಿ ನಾನು ಅಂತ. ಅವರು ಕೇಳಿದಾಗ ಇಷ್ಟು ತನ್ಮಯತೆಯಿಂದ ನೀನು ಶಿವರಾತ್ರಿಯನ್ನು ಮಾಡ್ತಾ ಇದ್ದೀನಿ ಅಂದಾಗ ಚಿತ್ರಭಾನುವಿನ ಕಣ್ಣಿನಲ್ಲಿ ಆನಂದ ಭಾಷೆ ಸುರಿಯುತ್ತೆ. ಅವನು ಹೇಳ್ತಾನೆ, ಒಂದು ಕಥೆ ಹೇಳ್ತೇನೆ ನಿಮಗೆ ಅಂತೇಳಿ ಅದ್ಭುತವಾದಂಥ ಒಂದು ಕಥೆ ಹೇಳ್ತಾನೆ. ಹಿಂದೆ ಒಬ್ಬ ಸುಸ್ವರ ಅಂತ ಒಬ್ಬ ಬೇಡ ಇದ್ದ. ಬೇಡ ಅಂದರೆ ಹಂಟರು, ಎಲ್ಲ ಪ್ರಾಣಿಗಳನ್ನು ಬೇಟೆ ಮಾಡಿ ಅವನು ಜೀವನ ನಡೆಸ್ತಿರ್ತಾನೆ. ಒಂದು ದಿವಸ ಅವನು ಕಾಡಿಗೆ ಹೋದಾಗ ಯಾವ ಪ್ರಾಣಿಯೂ ಸಿಗೋಲ್ಲ ಅವನ ದೃಷ್ಟಿಗೆ. ಹುಡ್ಕೊಂಡು ಹೋಗಿ ಕಾಡಿನ ಮಧ್ಯಕ್ಕೆ ಹೋಗ್ತಾನೆ, ಆದರೂ ಒಂದು ಪ್ರಾಣಿಯೂ ಸಿಗೋದಿಲ್ಲ. ಸಂಜೆ 5-5:30 ಆಗಿಬಿಡುತ್ತೆ. ವಾಪಸ್ ಬರೋಣ ಅಂತ ನೋಡಿದ್ರೆ ಕತ್ಲೆ ಆಗಿಬಿಡುತ್ತೆ. ಇನ್ನು ಕಾಡಿನಿಂದ ವಾಪಸ್ ಬಂದಾಗ ದುಷ್ಟ ಮೃಗಗಳು ಸಿಕ್ಕಾಕೊಂಡು ಬಿಡ್ತೀನಿ, ಎಲ್ಲ ಗರ್ಜನೆಗಳು ಶುರು ಆಗುತ್ತೆ, ತೋಳಕ್ಕೆ ಹೋಗೋವಂಥದ್ದು, ಹುಲಿ ಕೂಗೋವಂಥದ್ದು. ಆ ಭಯಕ್ಕೆ ಏನು ಮಾಡಿಬಿಡ್ತಾನೆ, ಯಾವುದೋ ಒಂದು ಮರ ಆಶ್ರಯ ಪಡಿತಾನೆ, ಮರ ಹತ್ತು ಕೂತ್ಕೊಳ್ತಾನೆ. ಮರ ಹತ್ತೇನೋ ಕೂತ್ಕೊಳ್ತಾನೆ. ಸುಮಾರು ಹೊತ್ತಾಗತ್ತೆ, ಮಧ್ಯರಾತ್ರಿ 12 ಗಂಟೆ. ಇವನಿಗೆ ತನ್ನ ಮನೆ ನೆನಪಾಗುತ್ತೆ. ನನ್ನ ಮನೆಗೆ ಹೋಗಲಿಲ್ಲ, ಏನೂ ತೊಗೊಂಡು ಹೋಗಲಿಲ್ಲ. ಅದು ಅವತ್ತೇನೆ ಒಂದು ವಿಶೇಷ ಅಂದರೆ ಅವನ ಮನೇಲಿ
ಆ ಮಗು ಚಿಕ್ಕವನು ಹೇಳ್ತಾನಪ್ಪ ನನಗೇನೂ ಇಲ್ಲ, ಹಸಿವೆ ಆಗ್ತಿದೆ, ಇವತ್ತು ಬೇಗ ಬಾಪ್ಪ ಅಂತ ಅಂಗಲಾಚಿರುತ್ತೆ ಆ ಮಗು. ಇವನೆಷ್ಟೇ ಹಂತಕನಾದರೂ ಕೂಡ ಅವನಿಗೂ ಹೃದಯ ಇರುತ್ತಲ್ಲ, ಅದನ್ನು ಗುರುತಿಸ್ಬೇಕು ನಾವು. ಅವ್ರು ಕೆಟ್ಟವರು ಇವ್ರು ಕೆಟ್ಟಿರೋ ಪರಿಸ್ಥಿತಿಯಿಂದ ಕೆಟ್ಟಿರ್ತಾರೆ, ಆದ್ರೆ ಎಲ್ರಿಗೂ ಹೃದಯ ಇರುತ್ತೆ. ಪರಿವರ್ತನೆ ಮಾಡೋ ಪ್ರಯತ್ನ ಮಾಡಬೇಕೇ ಹೊರತು ನಿಂದನೆ ಮಾಡೋಕ್ಕೆ ಹೋಗಬಾರ್ದು. ಅವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ನನ್ನ ಮಗು ಇವತ್ತೇ ಹೇಳುತ್ತೆ, ನಾನು ಇವತ್ತು ಸಿಕ್ಕಾಕೊಂಡು ಬಿಟ್ನಲ್ಲ, ಈಚೆ ಬರೋಕ್ಕಾಗ್ತಾ ಇಲ್ಲ, ಮೇಲ್ಗಡೆ ಕೂತಿಯಾನೆ. ಆದರೆ ಅವನು ಹತ್ತಿದಂಥ ಮರ ಬಿಲ್ವಪತ್ರೆ ಮರ, ಅದು ಕಣ್ಣೀರು ಹಾಕ್ತಾನೆ ತನ್ನ ಮಗುನ ನೆನೆಸ್ಕೊಂಡು, ನಾನು ಈ ಥರ ಆಗೋಯ್ತಲ್ಲ, ಇಲ್ಲಿ ಸಿಕ್ಕಾಕೊಂಡು ಬಿಟ್ನಲ್ಲ ಅಂತ. ಅಲ್ಲಿ ಇಲ್ಲಿ ಮೃಗಗಳ ಗರ್ಜನೆ ನೋಡಿ ಆ ಮರ ಅಲ್ಲಾಡಿಸ್ತಿರುವಾಗ ಬಿಲ್ಪತ್ರೆ ಎಲ್ಲ ಬೀಳ್ತಾ ಇರುತ್ತೆ. ಕೆಳಗಡೆ ಒಂದು ಶಿವಲಿಂಗ ಇರುತ್ತೆ. ಯಾರೋ ಮಹಾತ್ಮರು ಒಂದು ಶಿವಲಿಂಗ ಸ್ಥಾಪನೆ ಮಾಡಿರ್ತಾರೆ, ಅದಕ್ಕೆ ಬಿಲ್ಲು ಮರ ಹಾಕಿರ್ತಾರೆ. ಇವನು ನೋಡಿರಲ್ಲ, ಹತ್ತು ಕೂತಿರ್ತಾನೆ. ಬೆಳಗ್ಗೆ ಕರೆಯುತ್ತೆ, ಬೆಳಗ್ಗೆ ಆದ ಕೂಡಲೇ ಇಳಿತಾನೆ, ಯಾವುದೋ ಒಂದು ಪ್ರಾಣಿ ಹತ್ಯೆ ಮಾಡಿ ತೊಗೊಂಡು ಹೋಗ್ತಾನೆ. ಕೆಲವಾರು ದಿವಸ ಆದಮೇಲೆ ಅವನು ಮೃತ್ಯುವಶನಾಗ್ತಾನೆ. ಅವನ ಭಾವನೆ ಏನು ಅಂದರೆ, ನಾನು ರೌರವ ನರಕವನ್ನೇ ಅನುಭವಿಸೋದು, ಇಷ್ಟು ಪ್ರಾಣಿಗಳನ್ನು ಕೊಂದಿದ್ದೀನಿ, ಎಲ್ಲ ಪಾಪ 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 ಬೇಕಾಷ್ಟು ಪಾಪ ಮಾಡಿಬಿಟ್ಟಿದ್ದೀನಿ ಅಂಥೇಳಿ ಭಯದಿಂದಲೇ ಶರೀರ ಬಿಡ್ತಾನೆ ಅವನು. ಆದರೆ ಅವನ ಅದೃಷ್ಟಕ್ಕೆ ಶಿವನ ಇಬ್ಬರು ಪ್ರತಿನಿಧಿಗಳು ಬಂದು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಆಶ್ಚರ್ಯ ಅಂದರೆ ಇದೆ, ನನ್ನನ್ನೇಲಿ ನಮ್ಮಲ್ಲಿ ಹೇಳ್ತೀವಿ ನಾವು ರಾಂಗ್ ಡೈರೆಕ್ಷನಲ್ಲಿ ಕರ್ಕೊಂಬಂದಿರ್ಬೋದು ಅಂತ. ನನ್ನಲ್ಲಿ ಏನೋ ಪರಮೇಶ್ವರನ ದರ್ಶನ ಆಗುತ್ತೆ, ಏನು ಸ್ಫಟಿಕ ಲಿಂಗದ ರೀತಿಯಲ್ಲಿ ಆ ನೀಲಲೋಹಿತನಾದಂಥ ಮಹಾ ತೇಜಸ್ವಿಯಾದ ರುದ್ರನ ದರ್ಶನ ಆಗಿಬಿಡುತ್ತೆ, ಪುಲಕಿತನಾಗ್ಬಿಡ್ತಾನೆ. ಶಿವ ಒಂದು ಮಾತು ಹೇಳ್ತಾನೆ, ಇವನು ಶಿವರಾತ್ರಿ ದಿವಸ ನನ್ನ ಶಿವಲಿಂಗಕ್ಕೆ ಕಣ್ಣೀರು ಹಾಕಿದ್ದಾನೆ. ಕಣ್ಣೀರಿನ ಅಭಿಷೇಕ ಯಾರು ಮಾಡ್ತಾರೆ ನೋಡಿ, ಇವನಿಗೆ ಗೊತ್ತಿಲ್ಲ ಅದು ಶಿವರಾತ್ರಿ ಅಂತ. ಇವನು ಹಾಕದಂಥ ಎಲ್ಲ ಕಣ್ಣೀರು ಆ ಶಿವಲಿಂಗದ ಮೇಲೆ ಬಿದ್ದಿರುತ್ತೆ. ಇಡೀ ರಾತ್ರಿ ಉಪವಾಸ ಇದ್ದ, ಕಣ್ಣೀರು ಹಾಕಿದ್ದಾನೆ, ಬಿಲ್ಲುಪತ್ರೆ ನನ್ನ ಶಿವಲಿಂಗಕ್ಕೆ ಹಾಕಿದ್ದಾನೆ ಈ ಮಹಾನುಭಾವ. ಅದರಿಂದ ಇವನಿಗೆ ಅನೇಕ ವರ್ಷಗಳು ಈ ಲೋಕದಲ್ಲಿ ಅವನು ಸಂತೋಷವನ್ನು ಅನುಭವಿಸಲಿ, ಮುಂದೆ ಜನ್ಮ ಪಡೆಯುವಾಗ ಉತ್ತಮ ಜನ್ಮವನ್ನು ಪಡಿತಾನೆ ಅಂಥೇಳಿ ಪರಮೇಶ್ವರ ಹೇಳ್ತಾನೆ. ಆಗ ಅವನು ಚಿತ್ರಭಾನು ರಾಜ ಹೇಳ್ತಾನೆ, ಅಯೋಧ್ಯ ಚಕ್ರವರ್ತಿ ಅವನು, ರಾಮನ ರಾಜ್ಯ, ರಾಮನಿಗಿಂತ ಬಹಳ ಪೂರ್ವಜ. ಅವನು ಹೇಳ್ತಾನೆ, ಆ ಚಕ್ರವರ್ತಿ ಬೇರೆ ಯಾರೂ ಅಲ್ಲ, ಅಷ್ಟಾವಕ್ರರೇ ನಾನೇ, ಅದು ಅಸಸ್ವರ ಬೇಡ ಆಗಿದ್ದು ನಾನೇ, ನನಗೆ ಪೂರ್ವ ಜನ್ಮದ ಸ್ಮೃತಿ ಇದೆ. ಮಹಾಶಿವರಾತ್ರಿಯ ಫಲ ಇಂಥದ್ದು, ನಮಗೆ ಗೊತ್ತಿಲ್ಲದೇನೂ ಮಾಡಿದ್ರು ಕೂಡ ಇದು ಭಾರತ ಯಾವತ್ತೂ ಕೂಡ ಮೂಢರು ಯಾರೂ ಇಲ್ಲ ಇಲ್ಲಿ. ಮೂಢಭಕ್ತಿ ಅನ್ನೋದಿಲ್ಲ. ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ, ಇಟ್ ಇಸ್ ನಾಟ್ ಟೆಕ್ನಾಲಜಿ. ನಮಗೂ ಗೊತ್ತಾಗದೇ ಇರುವಂಥ ಅತೀತವಾದಂಥ ಒಂದು ಶಕ್ತಿ ಇದೆ, ಅದನ್ನು ವೈಜ್ಞಾನಿಕವಾಗಿ ಅಳಿಯಕ್ಕೆ ಹೋಗಬಾರ್ದು, ಕೆಲವಾರು ಭಾವನೆಯಿಂದ ಅರ್ಥ ಮಾಡ್ಕೊಳ್ಬೇಕು. ತುಂಬ ಸುಂದರವಾದಂಥ ಕಥೆ. ಅದನ್ನು ಭೀಷ್ಮಾಚಾರ್ಯ ಹೇಳ್ತಾರೆ, ಇದಪ್ಪ ಶಿವರಾತ್ರಿ ಮಹಿಮೆ. ಶಿವನ ಮಹಿಮೆ ಅನ್ನೋದು ಯಾರು ಜಾಗೃತವಾಗಿರ್ತಾರೋ, ಅವನಿಗೆ ಯಾರು ಅಭಿಷೇಕ ಮಾಡ್ತಾರೋ, ಯಾರು ಅವನಿಗಾಗಿ ಕಣ್ಣೀರು ಹಾಕ್ತಾರೋ, ಅನುಗ್ರಹ ಮಾಡಿಬಿಡ್ತಾನೆ. ಈ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ. ವೀಕ್ಷಕರೇ, ಶಿವಸ್ಮರಣೆ ವಿಶೇಷ ಕಾರ್ಯಕ್ರಮದಲ್ಲಿ ಶಿವನಿಗೂ ಬೇರೆ ದೇವರಿಗೂ ಇರುವಂತಹ ವ್ಯತ್ಯಾಸಗಳೇನೋ, ಹಾಗೆ ಯಾಮದ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ.